ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಎಂಬ ಹೆಸರು ಕೇಳಿದ ಕೂಡಲೇ ನಮ್ಮ ರಕ್ತ ಕುದಿಯಲು ಶುರುವಾಗುತ್ತದೆ. ಆದರೆ ಕಿತ್ತೂರು ರಾಣಿ ಚೆನ್ನಮ್ಮಳ ಹೋರಾಟದ ನಂತರವೂ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮುಂದುವರಿಸಿ ಅವರ ಎದೆಗೆ ನಡುಕ ಹುಟ್ಟಿಸಿದ ಆ ಸಿಂಹ ಯಾರು ಗೊತ್ತಾ? ಇತಿಹಾಸದ ಪುಟಗಳಲ್ಲಿ ಅಡಗಿರುವ ಆ ವೀರನ ಹೆಸರು ಸಂಗೊಳ್ಳಿ ರಾಯಣ್ಣ. ಈ ಕಥೆಯನ್ನು ಕೇಳಿದ ಮೇಲೆ ನೀವು ಇವರನ್ನು ಯಾವತ್ತೂ ಮರೆಯುವುದಿಲ್ಲ. 1798ರಲ್ಲಿ ಬೆಳಗಾವಿ ಜಿಲ್ಲೆಯ ಸಂಗೊಳ್ಳಿ ಗ್ರಾಮದಲ್ಲಿ ಹುಟ್ಟಿದ ಈ ವೀರ ಸಾಮಾನ್ಯನಲ್ಲ. ಕಿತ್ತೂರು ಸಾಮ್ರಾಜ್ಯದ ಸೇನಾಪಡೆಯಲ್ಲಿದ್ದ ರಾಣಿ ಚೆನ್ನಮ್ಮರ ಬಲಗೈ ಬಂಟನಾಗಿದ್ದ ರಾಯಣ್ಣ ಬ್ರಿಟಿಷರ ವಿರುದ್ಧ ಪ್ರಾಣಪಣವಾಗಿ ಹೋರಾಡಿದ ಧೀರ. ಆದರೆ 1824ರಲ್ಲಿ ಕಿತ್ತೂರು ಹೋರಾಟದ ನಂತರವೂ ಹೋರಾಟ ನಿಲ್ಲಿಸಲಿಲ್ಲ. ರಾಯಣ್ಣ ಹೊಸ ತಂತ್ರವನ್ನು ಆಯ್ಕೆ ಮಾಡಿಕೊಂಡರು. ಗೆರಿಲ್ಲಾ ಯುದ್ಧ. ರೈತರು ಸಾಮಾನ್ಯ ಜನರನ್ನು ಸೇರಿಸಿಕೊಂಡು ಬ್ರಿಟಿಷರ ವಿರುದ್ಧ ಗುಪ್ತ ಹೋರಾಟ ಆರಂಭಿಸಿದರು. ಖಜಾನೆ ಮೇಲೆ ದಾಳಿ, ಬ್ರಿಟಿಷ್ ಕಚೇರಿಗಳ ಮೇಲೆ ಹೋರಾಟ, ಜಮೀನ್ದಾರರ ವಿರುದ್ಧ ತಿರುಗೇಟು. ಬ್ರಿಟಿಷರಿಗೆ ಕಾಣದ ಶತ್ರುವಾಗಿ ಅವರ ಎದೆಗೆ ನಡುಕ ಹುಟ್ಟಿಸಿದರು. ಒಬ್ಬ ರೈತನ ಮಗ ಸಾವಿರಾರು ಬ್ರಿಟಿಷರ ನಿದ್ದೆ ಕದಡಿದ. ಆದರೆ ಕೊನೆಗೆ ದ್ರೋಹ. ಸ್ಥಳೀಯರ ದ್ರೋಹದಿಂದ 1830ರಲ್ಲಿ ರಾಯಣ್ಣ ಬಂಧಿತರಾದರು. 1831 ಜಾನ್ವರಿ 26 ನಂದಗಡದ ಆಲದ ಮರದ ಕೆಳಗೆ ಅವನಿಗೆ ಗಲ್ಲು ಶಿಕ್ಷೆ ವಿಧಿಸಲಾಯಿತು. ಬ್ರಿಟಿಷ್ ಅಧಿಕಾರಿಗಳು ಕೇಳಿದರು, ನಿನ್ನ ಕೊನೆಯ ಆಸೆ ಏನು? ರಾಯಣ್ಣ ಸಿಂಹದಂತೆ ಗರ್ಜಿಸಿದರು, ಮತ್ತೆ ಈ ಭಾರತದಲ್ಲೇ ಹುಟ್ಟಿ ಬ್ರಿಟಿಷರನ್ನು ಓಡಿಸುತ್ತೇನೆ. ಅವರ ಧೈರ್ಯ ನೋಡಿ ಬ್ರಿಟಿಷರೇ ಬೆಚ್ಚಿಬಿದ್ದರು. ಈ ವೀರನ ತ್ಯಾಗ ಭಾರತದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಅಮರವಾಗಿದೆ. ಕೇವಲ 33 ವರ್ಷ ಬದುಕಿದ್ದರೂ 1000 ವರ್ಷಗಳ ಸ್ಫೂರ್ತಿ ಕೊಟ್ಟ ಮಹಾವೀರ. ಈ ಕಥೆ ನಿಮ್ಮ ರಕ್ತ ಕುದಿಸಿದ್ದರೆ ಈ ವೀರನ ಹೆಸರನ್ನು ಪ್ರತಿಯೊಬ್ಬರಿಗೂ ತಲುಪಿಸಿ. ಇಂತಹ ಮತ್ತಷ್ಟು ರೋಚಕ ಇತಿಹಾಸ ಕಥೆಗಳಿಗಾಗಿ ನಮ್ಮ ಪೇಜ್ ಫಾಲೋ ಮಾಡಿ. ಜೈ ಹಿಂದ್.